ಹೊಸ ವರ್ಷದ ಪಾರ್ಟಿಗಳು ಹೊರವಲಯಕ್ಕೆ ಶಿಫ್ಟ್. ಪೊಲೀಸು ನೆರೆಹೊರೆ ಕಿರಿಕಿರಿ ತಪ್ಪಿಸಿ ಮುಕ್ತ ಸಂಭ್ರಮಾಚರಣೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ರೆಸಾರ್ಟು, ಕ್ಲಬ್ಬು, ಖಾಸಗಿ ತೋಟಕ್ಕೆ ಹೆಚ್ಚಿನ ಮೊರೆ ಹೋಗ್ತಾ ಇದ್ದಾರೆ. ಬೆಂಗಳೂರಲ್ಲಿ ಬೇಡಪ್ಪ, ಯಾಕೆ ರಿಸ್ಕು, ಪೊಲೀಸರು ಹಿಡಿತಾರೆ, ಡ್ರಿಂಕ್ ಅಂಡ್ ಡ್ರೈವ್ ಬೇರೆ ಇರುತ್ತೆ, ಟೈಮ್ ಆಯ್ತು ನಡೀರಿ ಅಂತ ಹೇಳ್ತಾರೆ, ಜನ ಜಾಸ್ತಿ ಇರ್ತಾರೆ, ಈ ಗೊಳೇ ಬೇಡ ಅಂತ ಎಲ್ಲ ರೆಸಾರ್ಟು, ಕ್ಲಬ್ಬು, ಖಾಸಗಿ ತೋಟದ ಮೊರೆ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೆ ಒಂದೇ ದಿನ 250 ಕೋಟಿ ಅಬಕಾರಿ ಆದಾಯ ಬರಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನ ನಿರೀಕ್ಷಿಸಲಾಗ್ತಾ ಇದೆ. ಬೆಂಗಳೂರು ನಗರ ಮತ್ತು ಹೊರವಲಯದ ಸ್ಟಾರ್ ಹೋಟೆಲ್ಗಳು, ರೆಸಾರ್ಟು, ಪಬ್ಬು, ರೆಸ್ಟೋರೆಂಟ್, ಪಾರ್ಟಿ ಹಾಲ್ಗಳು 4-5 ದಿನಗಳು ಮೊದಲೇ ಬಹುತೇಕ ಬುಕಿಂಗ್ ಆಗಿದೆ. ಹೊಸ ವರ್ಷದ ಉತ್ಸಾಹ ಈ ವರ್ಷ ಜೋರಾಗಿದೆ. ಹೊಸ ವರ್ಷದ ಆಚರಣೆಯ ಒಂದೇ ದಿನ ಅಬಕಾರಿ ಇಲಾಖೆಗೆ 250 ಕೋಟಿ ರೂಪಾಯಿಗೂ ಮೀರಿ ಆದಾಯ ನಿರೀಕ್ಷೆ ಇದೆ. ನವರಾತ್ರಿ 2 ಗಂಟೆವರೆಗೂ ಬಿಸ್ನೆಸ್ ತೆರೆದಿಡೋದಕ್ಕೆ ಅವಕಾಶ ಕೇಳಿದ್ವಿ. ಇಲಾಖೆಯಿಂದ 1 ಗಂಟೆವರೆಗೆ ಅನುಮತಿ ನೀಡಲಾಗಿದೆ. ನಿಯಮಗಳ ಅನುಸಾರ ಪಾರ್ಟಿಗೆ ಅವಕಾಶ ನೀಡಲಾಗುತ್ತೆ ಅಂತ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಅವರು ಹೇಳಿದ್ದಾರೆ. ಹೊಸ ವರ್ಷದ ಪಾರ್ಟಿಗಳಿಗೆ ಜನರ ಸ್ಪಂದನೆ ಉತ್ತಮವಾಗಿದೆ. ವರ್ಷಕ್ಕೊಮ್ಮೆ ಪಬ್ ಮತ್ತು ಬಾರ್ಗಳಲ್ಲಿ ಹೆಚ್ಚು ವ್ಯಾಪಾರ ಇರುತ್ತೆ. ಆದರೆ ಪೊಲೀಸ್ ಇಲಾಖೆಯಿಂದ ಅನೇಕ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ. ಹೀಗಾಗಿ ತಮ್ಮ ಬಿಸ್ನೆಸ್ ಸ್ಥಳಗಳಲ್ಲಿ ಲೋಪಗಳು ಇರುವವರು ಉತ್ತಮ ಬಿಸ್ನೆಸ್ ಮಾಡುವುದು ಕಷ್ಟವಾಗುತ್ತೆ ಅಂತ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಗೋಪಾಲ್ ಶೆಟ್ಟಿ ಅವರು ತಿಳಿಸಿದ್ದಾರೆ. ಇನ್ನು ಮುಕ್ತ ಪಾರ್ಟಿಗೆ ಅವಕಾಶ ಅಂತೆ ನಗರದಲ್ಲಿ ಆದರೆ ಪೊಲೀಸು, ನೆರೆಹೊರೆಯವರು ಸೇರಿದಂತೆ ಏನಾದರೂ ಒಂದು ಕಿರಿಕಿರಿ ಇದ್ದೇ ಇರುತ್ತೆ. ಹೀಗಾಗಿ ಹೊರವಲಯದಲ್ಲಿನ ರೆಸಾರ್ಟ್ನಲ್ಲಿ ಕಂಪನಿಯ ಸಹೋದ್ಯೋಗಿಗಳು ಸೇರಿ ಹೊಸ ವರ್ಷದ ಪಾರ್ಟಿ ಬುಕಿಂಗ್ ಮಾಡ್ಕೊಂಡಿದ್ದೇವೆ ಅಂತ ಅನೇಕರು ಹೇಳಿದ್ದಾರೆ. 31ರ ಸಂಜೆಗೆ ಪಾರ್ಟಿ ಆರಂಭವಾಗುತ್ತೆ. ಕೇಕು, ಮದ್ಯ, ಪಟಾಕಿ, ನೃತ್ಯ, ಡಿಜೆ, ಆಮೇಲೆ ತರಹೇವಾರಿ ಭಕ್ಷ್ಯಗಳು, ವಿವಿಧ ಮನೋರಂಜನಾ ಚಟುವಟಿಕೆಗಳು ಹೊಸ ವರ್ಷದ ಪಾರ್ಟಿಯಲ್ಲಿ ಇವೆ ಅಂತ ಟೊಯೋಟಾ ಕಂಪನಿಯ ಉದ್ಯೋಗಿಗಳು ತಿಳಿಸ್ತಾ ಇದ್ದಾರೆ. ಸೊ ಹೀಗಾಗಿ ಬೆಂಗಳೂರಿಗಿಂತ ಈಗೆಲ್ಲ ಹೊರಗಡೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. 3-4 ದಿನ ಮುಂಚಿತವಾಗಿಯೇ ಬುಕಿಂಗ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.